ಹಾಯ್ ಹಲೋ ನಮಸ್ಕಾರ. ಸುದ್ದಿ ಮಧ್ಯಾಹ್ನ ಹಾಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ಬಹಳ ವರ್ಷಗಳ ನಂತರ ದೊಡ್ಡ ಮನೆಯ ಕುಡಿ ಇದೀಗ ಹೊಸದಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇರುವಂಥದ್ದು. ಜೊತೆಗೆ ಇವತ್ತು ರಾಜ್ಯದ ಎಲ್ಲ ಥಿಯೇಟರ್ಗಳಲ್ಲೂ ಸಂಭ್ರಮ. ಅದು ಯುವ ಸಿನಿಮಾದ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಚಿಕ್ಕನಾಯಕನಹಳ್ಳಿನಲ್ಲಿ ಯುವ ಸಿನಿಮಾ ನೋಡೋ ಭಾಗ್ಯ ಅಲ್ಲಿನ ಸಿನಿ ರಸಿಕರಿಗೆ, ಅಭಿಮಾನಿಗಳಿಗೆ, ಅಭಿಮಾನಿಗಳಿಗೆ ಸಿಗಲಿಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಇವತ್ತು ರಾಜ್ಯಾದ್ಯಂತ ಯುವ ಸಿನಿಮಾ ಭರ್ಜರಿ ರಿಲೀಸನ್ನು ಕಂಡಿದೆ. ಜೊತೆಗೆ ಅಭಿಮಾನಿಗಳ ಪ್ರೀತಿಗೂ ಕೂಡ ಪಾತ್ರವಾಗ್ತಾ ಇದೆ. ಯುವ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಯುವ ಕುಡಿ ನಟಿಸಿರುವಂತಹ ಸಿನಿಮಾ. ಅಪ್ಪುಗೆ ಉತ್ತರಾಧಿಕಾರನೇ ಅಂತ ಹೇಳುವಂತಹ ಯುವ ಸಿನಿಮಾ, ಯುವರಾಜ್ಕುಮಾರ್ ನಟನೆಯ ಚೊಚ್ಚಲ ಸಿನಿಮಾ ಇದು. ರಾಜ್ಯದಾದ್ಯಂತ ಬಿಡುಗಡೆಯಾಗಿದೆ. ಆ್ಯಂಗ್ರಿ ಯಂಗ್ ಮ್ಯಾನ್ ಲುಕ್ನಲ್ಲಿ ಎಂಟ್ರಿ ಆಗಿದ್ದಾರೆ. ಆದರೆ ಸೂಪರ್ ಸ್ಟಾರ್ ಸಿಕ್ಕಾಯಿತು ಅಂತ ಎಲ್ಲ ಅಪ್ಪು ಅಭಿಮಾನಿಗಳು ಮಾತನಾಡ್ಕೊಳ್ತಾ ಇದ್ದಾರೆ. ಅಪ್ಪು ಅಗಲಿಕೆಯ ನೋವನ್ನು ಒಂದಷ್ಟು ಸುಧಾರಿಸ್ಕೊಳ್ಳೋದಕ್ಕೆ, ಸಮಾಧಾನ ಮಾಡಿಕೊಳ್ಳೋದಕ್ಕೆ ಯುವರಾಜ್ ಕುಮಾರನ್ನು ನೋಡಿ ಅಪ್ಪುರನ್ನು ಅಲ್ಲಿ ಭಾವನಾತ್ಮಕವಾಗಿ ಕಾಣ್ತಾ ಇದ್ದಾರೆ. ಆದರೆ ಚಿಕ್ಕನಾಯಕನಹಳ್ಳಿಯ ಥಿಯೇಟರ್ನಲ್ಲಿ ಬಿಡುಗಡೆಯ ಭಾಗ್ಯ ಇಲ್ಲ. ತೆರೆ ಕಾಣಬೇಕಾಗಿದ್ದ ಸಿನಿಮಾ ಇದ್ದಕ್ಕಿದ್ದ ಹಾಗೆ ಅಲ್ಲಿ ತಾಂತ್ರಿಕ ತೊಂದರೆಗಳಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಇವತ್ತು ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದರು. ನಿನ್ನೆನೇ ಥಿಯೇಟರ್ಗೆ ಅಲಂಕಾರ ಮಾಡಿ ಅಪ್ಪು ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ದೊಡ್ಡ ಮನೆ ಸಿನಿಮಾವನ್ನು ಬಿಡುಗಡೆ ಮಾಡಬೇಕು ಅಂತ, ಆ ಒಂದು ಕಣ್ ತುಂಬಿಕೊಳ್ಬೇಕು ಅಂತ ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ. ಯುವ ಸಿನಿಮಾಗೆ ಭರ್ಜರಿ ಸ್ವಾಗತವನ್ನು ಕೋರೋದಕ್ಕೆ ಅಭಿಮಾನಿಗಳು ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಂಥವ್ರು. ಆದರೆ ಚಿಕ್ಕನಾಯಕನಹಳ್ಳಿನಲ್ಲಿ ಯುವ ಸಿನಿಮಾ ಬಿಡುಗಡೆ ಆಗಲಿಲ್ಲ. ತೆರೆ ಕಾಣಬೇಕಾಗಿದ್ದಂತಹ ಸಿನಿಮಾ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಭಾಳ ಆಕ್ರೋಶ ಮತ್ತು ನಿರಾಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಪೋಸ್ಟ್ರು ಮತ್ತು ಪ್ರಚಾರ ಎಲ್ಲ ಮಾಡಿಬಿಟ್ಟು ಈಗ ಥಿಯೇಟ್ರಲ್ಲಿ ನೋಡಿದ್ರೆ ಫಿಲಮ್ ರಿಲೀಸ್ ಇಲ್ಲ, ಏನಿಲ್ಲ. ಇದು ರಾಜ್ಕುಮಾರ್ ಕುಟುಂಬಕ್ಕೆ ಮಾಡಿದಂಥ ಒಂದು ದೊಡ್ಡ ಅವಮಾನ. ಇದು ನಿಜಕ್ಕೂ ಕೂಡ ಚಿಕ್ಕನಾಯಕನಹಳ್ಳಿಗೆ ವಿಷಾದ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು 10 ಮುಕ್ಕಾಲಿಗೆ ಬಂದಿದ್ದೀನಿ. ಏನು ಗೊತ್ತಿಲ್ಲ, ಇಲ್ಲಿ ಯಾರು ನಮಗೆ ಸಿಗ್ತಾ ಇಲ್ಲ. ನೋಡೋದು ಬೀಗ ಹಾಕಿದ್ದಾರೆ. ಏನಿವತ್ತು ಯುವ ಫಿಲಮ್ ರಿಲೀಸ್ ಇತ್ತು, ಹಂಗಾಗಿ ನಮ್ಮ ಸ್ನೇಹಿತರೆಲ್ಲ ಇವತ್ತು ಫಿಲಮ್ ನೋಡೋಣ ಅಂತ ಬಂದು ಊರು ತುಂಬ ಪೋಸ್ಟರ್ ಹಾಕಿದರೆ, ಇಲ್ಲಿ ಬಂದರೆ ಮಾಹಿತಿ ಕೊಡೋರು ಯಾರೂ ಇಲ್ಲ, ಏನೂ ಇಲ್ಲ. ನಾವು ಒಂದು ದೊಡ್ಡ ಮನೆ ಕುಡಿಯ ಇನ್ನೊಂದು ಹೊಸ ಚಿತ್ರ ನೋಡಬೇಕು
ಅವ್ರಿಗೆ ಬೆಂಬಲಿಸ್ಬೇಕು ಅಂತೇಳಿ ನಾವು ತುಂಬ ಆಸೆಯಿಂದ ಬಂದು ನೂರಾರು ಜನ ಬರ್ತಿದ್ದಾರೆ ಹೋಗ್ತಿದ್ದಾರೆ. ಈ ಥಿಯೇಟ್ರವರು ಸುಮ್ಮನೆ ಪೋಸ್ಟರ್ ಹಾಕಿದ್ದಾರೆ, ಮಾಹಿತಿ ಕೊಡೋಕ್ಕೂ ಒಬ್ಬರು ಇಲ್ಲ, ಇಲ್ಲಿ ಏನೂ ಇಲ್ಲ. ಹಂಗಾಗಿ ನಾವು ಈ ಥಿಯೇಟ್ರ್ ಯಾರು ಇದನ್ನು ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಅವ್ರ ವಿರುದ್ಧವಾಗಿ ಮಾತಾಡಬೇಕು ಅಂತ ಅನ್ಕೋತೀವಿ. ಯಾಕೆ ಅಂತಂದರೆ ಇಂಥ ದೊಡ್ಡ ಮನೆ ಕುಟುಂಬದವ್ರಿಗೆ ಅವಮಾನ ಮಾಡ್ತಿದ್ದಾರೆ ಇವರು. ಇಲ್ಲ ಪೋಸ್ಟರ್ ಹಾಕ್ಬಾರ್ದಾಗಿತ್ತು, ನಾವು ಬೇರೆ ತಿಪ್ಟೂರ್ಗೆ ಹೋಗಿ ನೋಡ್ತಾ ಇದ್ದು. ಇವತ್ತು ನೂರಾರು ಜನ ಬಂದು ವಾಪಸ್ ಹೋಗ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಥಿಯೇಟ್ರ್ ಮ್ಯಾನೇಜ್ಮೆಂಟು. ಇಲ್ಲೇ ಚಿಕ್ಕನಾಯಕನಹಳ್ಳಿ ತಾಲೂಕು ಹೊನ್ನೇಬಾಗಿ ಸರ್ ಫಿಲಮ್ಗೆ ಅಂತ ಬಂದಿದ್ದೀವಿ ಸರ್. ಇವತ್ತು ಯಾಕೋ ಇದು ನಾವು ದೊಡ್ಡ ಮನೆ ಫ್ಯಾನ್ಸ್ ಸರ್. ನಾವು ಹೇಳ್ಬೇಕು ಅಂದ್ರೆ ಇಲ್ಲಿ ಫಿಲಮ್ ನೋಡೋಣ ಅಂತ ಬಂದು ಇವತ್ತು ಫಿಲಮ್ ಥಿಯೇಟರ್ನೇ ಹಾಕಿಲ್ಲ, ಫಿಲಮ್ ಅಂತ ಹಾಕಿರಿ. ನಾವು ಅಷ್ಟ ಆಸೆಯಿಂದ ಬಂದಿದ್ದೀವಿ ಸರ್. ಆದ್ರೂ ಇಲ್ಲಿ ಇದನ್ನೇ ಮಾಡ್ತಿಲ್ಲ ಸರ್. ನಮಗೆ ಶೋ ಆಗ್ತೀವಿ ಅಂತ ಹೇಳ್ತಿದ್ದಾರೆ, ಇನ್ನೂ ಲೇಟಾಗಿ ಆಗ್ತೀವಿ ಅಂತ ಇದ್ದಾರೆ ಸರ್. ಅದಕ್ಕೆ ನಾವು ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಮಾಡಿದ್ವಿ ಸರ್. ನಾವು ಚಿಕ್ಕನಹಳ್ಳಿನೇ ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ. ಏನೋ ಪ್ರಾಬ್ಲಮ್ ಆಗೈತೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಚಿಕ್ಕನಾಯಕನಹಳ್ಳಿಯ ಪ್ರತಿನಿಧಿ ಸ್ವಾಮಿನಾಥ್ ದೂರವಾಣಿ ಸಂಪರ್ಕದಿದ್ದಾರೆ. ಸ್ವಾಮಿನಾಥ್, ಏನು ಪ್ರಮುಖವಾದಂಥ ಕಾರಣ? ಏಕೆಂದರೆ ಇಡೀ ರಾಜ್ಯದಾದ್ಯಂತ ಯುವ ಸಂಭ್ರಮವನ್ನು ಯುವಕರು ಮತ್ತು ಅಪ್ಪು ಅಭಿಮಾನಿಗಳು ಸಂಭ್ರಮ ಪಡ್ತಾ ಇದ್ದಾರೆ. ಆದರೆ ಚಿಕ್ಕನಾಯಕನಹಳ್ಳಿನಲ್ಲಿ ರಿಲೀಸ್ ಆಗೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಏನು ತೊಂದರೆ ಆಗಿದೆ ಅಲ್ಲಿ ಅಂತ? ಸರ್, ಅವರು ಏನಂತಾರೆ, ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಒಂದು ಹೇಳ್ತಾರೆ. ಮತ್ತೆ ಅಲ್ಲಿ ಸಂಬಳ ಕೊಟ್ಟಿಲ್ಲ ಅನ್ನೋದೊಂದು ಕೇಳಿ ಬರ್ತಾ ಇದೆ. ಅಂದ್ರೆ ಅಲ್ಲಿ ಕೆಲಸ ಮಾಡೋಂಥ ಸಿಬ್ಬಂದಿ ಸಂಬಳ ಕೊಟ್ಟಿಲ್ಲ, ಹಾಗಾಗಿ ನಾವು ನಿಲ್ಲಿಸಿದೀವಿ ಅಂತ ಹೇಳ್ತಿದ್ದಾರೆ. ನೂರಾರು ಜನ ಪುನೀತ್ ಅಭಿಮಾನಿ ಅಥವಾ ದೊಡ್ಡ ಮನೆ ಅಭಿಮಾನಿಗಳು ಬಂದು ವಾಪಸ್ ಹೋದದ್ದು ಮತ್ತೆ ಬೇಜಾರಾಗಿ 10 ಗಂಟೆಯಿಂದನೂ ಬಂದು ನಿಂತ್ಕೊಂಡು ಮತ್ತೆ 11:11ವರೆಗೂ ಕಾಯ್ಬಿಟ್ಟು ಬೇಜಾರಾಗಿ ಹೋದ್ರು ಸರ್. ಗುರು ಸರ್, ಓಕೆ. ಸೊ ಈಗ ಯಾವಾಗ ಬಿಡುಗಡೆ ಆಗುತ್ತೆ? ಏನಾದರೂ ಟೆಕ್ನಿಕಲ್ ಇಶ್ಯೂಸ್ನೆಲ್ಲ ರೆಡಿ ಮಾಡ್ತಾರಾ ಹೇಗೆ ಅಂತ? ಇಲ್ಲ ಸರ್, ಅಲ್ಲಿ ಅವ್ರ ಸಿಬ್ಬಂದಿ ಕೇಳಿದ್ರೆ ನಾವು ಮಾತಾಡೋದು ಸರ್. ನಾವು ಏನು ಹೇಳಕ್ಕಾಗಲ್ಲ. ಅವ್ರು ನಮ್ಮ ಇವರೇ ಹೇಳ್ಬೇಕು, ಚಿತ್ರಮಂದಿರ ಓನರ್ ಹೇಳ್ಬೇಕು. ಹಿಂಗಾಗಿ ನಾವು ಏನು ಹೇಳಕ್ ಆಗ್ತಿಲ್ಲ ಸರ್ ಅಂತ ಹೇಳಿ ಅವರು ಅಸಡ್ಡೆ ಉತ್ತರಗಳನ್ನ ನೀಡ್ತಾರೆ ಸರ್. ಓಕೆ. ಥ್ಯಾಂಕ್ ಯು ಸ್ವಾಮಿನಾಥ್ ಮಾಹಿತಿಗೆ. ಎಸ್, ಚಿಕ್ಕನಾಯಕನಹಳ್ಳಿ ಥಿಯೇಟರ್ನಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ. ಆದರೆ ಈ ಹೊಸ ಸಿನಿಮಾ ಬಂದಾಗ ಅಥವಾ ಸಿನಿಮಾಗಳನ್ನು ರನ್ ಮಾಡಬೇಕಾದ್ರೆ ಈ ರೀತಿಯಾಗಿ ಟೆಕ್ನಿಕಲ್ ಇಶ್ಯೂಸ್ಗಳನ್ನೆಲ್ಲ ಮೊದಲೇ ಗುರುತು ಮಾಡಿಕೊಂಡು ಬಗೆಹರಿಸುವಂಥ ಕೆಲಸ ಆಗಬೇಕಾಗಿತ್ತು. ಆದರೆ ನೋಡೋಣ, ಚಿಕ್ಕನಾಯಕನಹಳ್ಳಿಯ ಯುವ ಜನತೆಗೆ ಯುವ ಸಿನಿಮಾ ನೋಡೋ ಭಾಗ್ಯ ಬೇಗ ಸಿಗಲಿ ಅಂತ. ವೀಕ್ಷಕರೇ, ಮತ್ತೊಮ್ಮೆ ಸಾರ್ವತ್ರಿಕ ಮತದಾನವನ್ನು, ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಸೊ 18 ವರ್ಷದ ನಂತರದವರು ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡಲೇಬೇಕು ಅನ್ನುವಂಥದ್ದು. ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ನಮ್ಮ ನಡೆ ಮತದಾನದ ಕಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಹೋರಾಟಗಾರ್ತಿ ಅಕೈ ಪದ್ಮಶಾಲಿ ಚಾಲನೆ ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಟ್ಯಾಬ್ಲೋ ಲಾಂಚ್ ಕೂಡ ಮಾಡಲಾಯಿತು. ನಗರದ ಎಲ್ಲ ವಾರ್ಡ್ಗಳಿಗೆ ಭೇಟಿ ಕೊಟ್ಟು ಮತದಾನದ ಬಗ್ಗೆ ಅರಿವು ಮೂಡಿಸೋದು ಮತ್ತು ಯುವ ಮತದಾರರಲ್ಲಿ ಮತದಾನದ ಜಾಗೃತಿ ಮೂಡಿಸೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಕಾರ್ಯಕ್ರಮದಲ್ಲಿ ಪಾಲಿಕೆಯ ಆಯುಕ್ತೆ ಅಶ್ವಿಜಾ, ಡಿವೈಎಸ್ಪಿ ಮರಿಯಪ್ಪ, ಹೋರಾಟಗಾರ್ತಿ ಅಕೈ ಪದ್ಮಶಾಲಿ, ಹಾಗೆಯೇ NCC ಘಟಕದ ಶಿಬಿರ ಅಭ್ಯರ್ಥಿಗಳು ಹಾಗೆಯೇ ಯುವ ಮತದಾರರು ಉಪಸ್ಥಿತರಿದ್ದರು. ಪ್ರಪ್ರಥಮವಾಗಿ NCC ಮಕ್ಕಳಿರ್ತೀರಿ. ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು
ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಈ ಕಾರ್ಯಕ್ರಮ ದೇಶದಲ್ಲಿ ಬಹುಶಃ ಮೊದಲನೇ ಬಾರಿಗೆ ಒಂದು ಮಾರ್ಗದರ್ಶನ ಮತ್ತು ಸಂಪೂರ್ಣವಾದ ಒಂದು ಡೈರೆಕ್ಷನ್ ಬೇರೆ ಸಿಟಿಗಳಿಗೆ ಕೊಡೋದಕ್ಕೆ ಯಾವುದೇ ರೀತಿಯಾದ ಕಮ್ಮಿಯಾದ ಕಾರ್ಯಕ್ರಮ ಅಲ್ಲ. ಈ ವಿಚಾರದಲ್ಲಿ ಒಂದು ಐತಿಹಾಸಿಕ ಒಂದು ಬದಲಾವಣೆ ಮಾಡಿದಂತಹ ನಮ್ಮ ಮೇಡಮ್ ಅವರಿಗೆ ನೀವು ಚಪ್ಪಾಳೆ ಕೊಡಲೇಬೇಕು. ಜೋಡು ಚಪ್ಪಾಳೆಯ ಮೂಲಕ ಈಗ ನಿಧಾನಕ್ಕೆ ಮೂವ್ ಆಗಲಿ ಸರ್. ಗಾಡಿ ಟ್ಯಾಬ್ಲೋ ಡ್ರೈವರ್ ಅಧಿಕೃತವಾಗಿ ನಮ್ಮ ಟ್ಯಾಬ್ಲೋ ಉದ್ಘಾಟನೆ ಆಗಿದೆ. ಇಂದಿನಿಂದ ಏಪ್ರಿಲ್ ನಮಸ್ತೆ. ಇಂದು ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಂದು ನಾವು ಒಂದು ಟ್ಯಾಬ್ಲೋವನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಈ ಟ್ಯಾಬ್ಲೋ ಪ್ರತಿ ವಾರ್ಡ್ಗೆ ಹೋಗ್ಬಿಟ್ಟು ಅಲ್ಲಿನ ಜನರಲ್ಲಿ ವೋಟಿಂಗ್ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸ್ತೀವಿ. ಇದರೊಟ್ಟಿಗೆ ಇವತ್ತು ನಾವು ಫಿಸಿಕಲಿ ಚಾಲೆಂಜ್ಡ್ ಅವರು ಸುಮಾರು 50 ಜನ ಅವರು ಸಹ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ತಮ್ಮ ಟ್ರೈಸೈಕಲಲ್ಲಿ. ಮತ್ತು ನಮ್ಮ ಯಂಗ್ ವೋಟರ್ಸ್ NCC NSS ಮಕ್ಕಳು ಯಾರು ಫಸ್ಟ್ ಟೈಮ್ ವೋಟರ್ಸ್ ಆಗ್ತಿದ್ದಾರೆ ಅವರು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹಾಗೂ ತುಮಕೂರು ಮಹಾನಗರದ ಪಾಲಿಕೆ ಮತ್ತು ಪೊಲೀಸವರು ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಏಪ್ರಿಲ್ 26ನೇ ತಾರೀಕು ಪ್ರತಿಯೊಬ್ಬರು ಬಂದು ತಮ್ಮ ಮತವನ್ನು ಚಲಾಯಿಸಬೇಕು. ಇದೇ ನಮ್ಮ ಮೂಲ ಉದ್ದೇಶ. ತಾವೆಲ್ಲರೂ ಬನ್ನಿ, ಅಕ್ಕಪಕ್ಕ ಮನೆಯವ್ರನ್ನೂ ಕರ್ಕೊಂಡು ಬನ್ನಿ, ತಮ್ಮ ಮತವನ್ನು ಚಲಾಯಿಸಿ. ಇವತ್ತೇನು ಕಾರ್ಪೊರೇಷನ್ ವತಿಯಿಂದ ಈ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಒಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಮತವನ್ನು ಹಾಕಬೇಕು ಅಂತಕ್ಕಂಥ ಒಂದು ಕಡ್ಡಾಯ ನಿಯಮವನ್ನು ಪಾಲನೆ ಮಾಡಲಿಕ್ಕೆ ಒಂದು ಅವೇರ್ನೆಸ್ ಪ್ರೋಗ್ರಾಮು ಅನ್ನು ಹಮ್ಮಿಕೊಂಡು ಇವತ್ತು ಮನೆ ಮನೆಗೂ ಈ ಕಾರ್ಯಕ್ರಮವನ್ನು ಮುಟ್ಟಿಸಿ ಸಂದೇಶವನ್ನು ಮುಟ್ಟಿಸಿ ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಲಿಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಸಂತೋಷವನ್ನು ತಂದುಕೊಟ್ಟಿದೆ. ಇದನ್ನು ಎಲ್ಲರೂ ಸದುಪಯೋಗಪಡಿಸ್ಕೊಂಡು ಪ್ರತಿಯೊಬ್ಬರು ಮತವನ್ನು ಚಲಾಯಿಸಬೇಕಂತೇಳಿ ನಾನು ಈ ಸಂದೇಶವನ್ನು ಎಲ್ರಿಗೂ ನೀಡ್ತಾ ಇದ್ದೀನಿ. ಈ ಟ್ಯಾಬ್ಲೋಗಳನ್ನು ವ್ಯವಸ್ಥೆ ಮಾಡಿ ನಗರದಾದ್ಯಂತ ಸಂಚರಿಸಿ ಯಾರು ದುರ್ಬಲರಿದ್ದಾರೆ, ಯಾರು ಅಲ್ಪಸಂಖ್ಯಾತರಿದ್ದಾರೆ, ಯಾರು ಧ್ವನಿಯಿಲ್ಲದ ಸಮುದಾಯಗಳಿದ್ದಾರೋ ಅಂಥ ಸಮುದಾಯಗಳನ್ನು ರೀಚ್ ಮಾಡುವಂತಹ ಇದು ವಿಶೇಷವಾದ ಕಾರ್ಯಕ್ರಮ ಬಹುಶಃ ನಮ್ಮ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಜರುಗುತ್ತಿರುವಂಥದ್ದಕ್ಕೆ ನಮ್ಮ ತುಮಕೂರು ಸಿಟಿ ಕಾರ್ಪೊರೇಷನ್ ಮತ್ತು ನಮ್ಮ ಅಶ್ವಿತಾ ಮೇಡಮ್ ಅವರಿಗೆ ನಾವು ಮನದುಂಬಿದ ಶುಭಾಶಯಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಇದು 18ನೇ ಸಾರ್ವತ್ರಿಕ ಚುನಾವಣೆಯ ಲೋಕಸಭೆಯ ಒಂದು ಚುನಾವಣೆ ನಡೀತಾ ಇದೆಯೋ ಇದೊಂದು ಸಾರ್ವಜನಿಕ ಹಬ್ಬ ಆಗಿದೆ. ಈ ಹಬ್ಬದಲ್ಲಿ ಎಲ್ಲ ನಮ್ಮ ಬರೀ ತುಮಕೂರು ಜನತೆ ಮಾತ್ರ ಅಲ್ಲದೆ ಇಡೀ ದೇಶದ ಎಲ್ಲ ಜನರು ಕೂಡ ಚುನಾವಣೆಯಲ್ಲಿ ಭಾಗವಹಿಸಿ ಸಂವಿಧಾನದ ನೈತಿಕತೆಯನ್ನು ಎತ್ತಿಡಬೇಕು, ಸಂಸತ್ತಿನ ನೈತಿಕತೆಯನ್ನು ಎತ್ತಿಡಬೇಕು ಅನ್ನುವಂಥ ವಿಚಾರದಲ್ಲಿ ನಾವೆಲ್ಲರೂ ಜೊತೆಗೆ ಸೇರಿ ನಮ್ಮ ಸಮುದಾಯವನ್ನು ಗುರುತಿಸಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋದಕ್ಕೆ ಒಂದೆಡೆ ಸಂಸ್ಥೆ ಪರವಾಗಿ ಮತ್ತು ನಮ್ಮ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಆನ್ ಇನ್ಕ್ಲೂಷನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸದಸ್ಯರಾಗಿ ನಾನು ಮತ್ತೊಮ್ಮೆ ನಮ್ಮ ತುಮಕೂರು ಸಿಟಿ ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಸ್, ಎಲೆಕ್ಷನ್ ಹತ್ರ ಬರ್ತಾ BJPಯ ಒಳಬೇಗುದಿಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಸೊ ಟಿಕೆಟ್ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ದಂಥವ್ರು, ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಂಥವ್ರು ಒಬ್ಬೊಬ್ಬರಾಗೆ ಇದೀಗ ನಾಯಕರ ವಿರುದ್ಧ ಸಿಡಿತಾ ಇದ್ದಾರೆ. ಸೋತ ಗೋವಿಂದ ಕಾರಜೋಳಗೆ ಮತ್ತೊಮ್ಮೆ ಟಿಕೆಟನ್ನು ಕೊಡಿಸಿದ್ದಾರೆ. ವಿಧಾನಸಭೆಯಲ್ಲಿ ಸೋತರು ಕೂಡ ನನ್ನ ಮಗನಿಗೆ ಸರ್ವೆನಲ್ಲಿ ಒಳ್ಳೆ ರಿಪೋರ್ಟ್ ಇದ್ದರೂ ಕೂಡ ನನ್ನ ಮಗನಿಗೆ ಟಿಕೆಟನ್ನು ತಪ್ಪಿಸಿದ್ದಾರೆ ಅಂತ ಹಾಲಿ ಶಾಸಕರು BSY ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ.
ಗೋವಿಂದ ಕಾರಜೋಳಗೆ ಮತ್ತೆ ಟಿಕೆಟ್ ಕೊಡಿಸಿದ್ದಾರೆ. ಆದರೆ ನನ್ನ ಪುತ್ರನಿಗೆ ಟಿಕೆಟ್ ತಪ್ಪಿಸಿದ್ದಾರೆ. BSY ವಿರುದ್ಧ ಮತ್ತೊಬ್ಬ ಹಾಲಿ ಶಾಸಕ, ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಶಾಸಕ ಡಾಕ್ಟರ್ ಚಂದ್ರಪ್ಪ ಹರಿಹಾಯ್ದಿದ್ದಾರೆ. BSY ರಿಂದ ಮತ್ತೊಮ್ಮೆ ನನಗೆ ಅನ್ಯಾಯವಾಗಿದೆ. ಸರ್ವೆನಲ್ಲಿ ನನ್ನ ಪುತ್ರ ರಘುಚಂದನ್ಗೆ 60% ಬೆಂಬಲ ಇತ್ತು. ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದ ನನ್ನ ಪುತ್ರ ರಘುಚಂದನ್. CEC ಕಮಿಟಿನಲ್ಲೂ ಕೂಡ ಪುತ್ರನ ಹೆಸರು ಕೇಳಿಬಂದಿತ್ತು. ಅಂದರೆ CEC ಕಮಿಟಿ ಅಂದರೆ BJP ಹೈಕಮಾಂಡ್ ನಾಯಕರು ಇರುವಂತಹ ಒಂದು ಕಮಿಟಿನಲ್ಲಿ ನನ್ನ ಪುತ್ರನ ಹೆಸರು ಕೂಡ ಕೇಳಿಬಂದಿತ್ತು. ಆದರೆ ಕೊನೆ ಘಳಿಗೆಯಲ್ಲಿ BSY ಅವರಿಂದಾಗಿ ನನ್ನ ಮಗನಿಗೆ ಟಿಕೆಟ್ ಕೈ ತಪ್ಪಿದೆ ಅಂತ ಆಕ್ರೋಶಭರಿತರಾಗಿ ಮಾತನಾಡಿದ್ದಾರೆ ಹೊಳಲ್ಕೆರೆ ಶಾಸಕ ಡಾಕ್ಟರ್ ಎಂ ಚಂದ್ರಪ್ಪ. ನನ್ನ ಮಗನಿಗೆ ಟಿಕೆಟ್ ತಪ್ಪೋದಕ್ಕೆ ಯಡಿಯೂರಪ್ಪ ಕಾರಣ. ಸೊ ಒಂದು ಕಡೆ BSY ವಿರುದ್ಧ ಸಾಕಷ್ಟು ಮಂದಿ ಹರಿಹಾಯ್ದಿದ್ರು, ಅದರಲ್ಲಿ ಈಶ್ವರಪ್ಪ ಪ್ರಮುಖರು. ನನ್ನ ಮಗನಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಯಡಿಯೂರಪ್ಪ ಕಾರಣ ಅಂತ. ಅದರ ನಂತರ ಮತ್ತೊಬ್ಬ ಶಾಸಕ ಎಂ ಚಂದ್ರಪ್ಪ ಕಿಡಿಕಾರಿದ್ದಾರೆ. ನನಗೂ ಕೂಡ ಈ ಹಿಂದೆ ನಾನು KJPಗೆ ಹೋಗಲಿಲ್ಲ, ಅವ್ರ ಜೊತೆ ಇದ್ದಾಗ ಅವ್ರು ಹೇಳಿದ್ದೆಲ್ಲ ಕೇಳ್ತಾ ಇದ್ದೆ. ಆದರೆ ಈಗ ನನ್ನ ಮಗನಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಅವರು ಹ್ಞೂ ಅಂತ ಹೇಳಿ ಇದೀಗ ಮತ್ತೆ ನನಗೆ ಕೈ ಕೊಟ್ಟಿದ್ದಾರೆ ಅಂತ ಯಡಿಯೂರಪ್ಪ ವಿರುದ್ಧ ನೇರ ಆರೋಪವನ್ನು ಮಾಡಿದ್ದಾರೆ. ನಿನ್ನೆ ಅಂದರೆ ಬುಧವಾರ ಮಧ್ಯಾಹ್ನದವರೆಗೂ ಕೂಡ ರಘುಚಂದನ್ಗೆ ಟಿಕೆಟ್ ಆಗಿತ್ತು ಅಂತಲೇ ಹೇಳಾಗಿತ್ತು. ಅಂದರೆ 27ನೇ ತಾರೀಕಿನ ತನಕ ಕೂಡ ಟಿಕೆಟ್ ಫೈನಲ್ ಆಗಿದೆ, ರಘುಚಂದನ್ಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ಸಾಕಷ್ಟು ಪ್ರಾಮಿಸ್ ಸಿಕ್ಕಿತ್ತು ನನಗೆ. ಆದರೆ ಗೋವಿಂದ ಕಾರಜೋಳ ಅವರ ಪಾಲಾಗಿದೆ. ಗೋವಿಂದ ಕಾರಜೋಳ ಯಾರು? ಮುಧೋಳದಲ್ಲಿ ಕಳೆದ ಬಾರಿ ಗೆದ್ದಿದ್ರು, ಆದರೆ ಕಳೆದ ಬಾರಿ ಸೋತವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇಲ್ಲಿಗೆ ಕರೆಸಿಕೊಡುವಂಥ ಅಗತ್ಯ ಇತ್ತ? ಚಿತ್ರದುರ್ಗದಲ್ಲಿ ಈಗ ದೊಡ್ಡ ಫೈಟು. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮಾಜಿ ಸಂಸದ ಚಂದ್ರಪ್ಪ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. BJPಯಲ್ಲಿ ಸಾಕಷ್ಟು ಗೊಂದಲ ಇತ್ತು. BJPನಲ್ಲಿ ಭೋವಿ ಸಮುದಾಯದ ಶ್ರೀಗಳು ಬಹುಶಃ ಅಖಾಡಕ್ಕಿಳಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಈಗ ಚಿತ್ರದುರ್ಗದ BJP ಟಿಕೆಟ್ ಗೋವಿಂದ ಕಾರಜೋಳ ಪಾಲಾಗಿದೆ. ನನ್ನ ಮಗನಿಗೆ ಅನ್ಯಾಯವಾಯಿತು ಅಂತ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಆರೋಪ ಮಾಡಿದ್ದಾರೆ. ನಿನ್ನೆ ಸುದ್ದಿಗಾರರ ಜೊತೆ ಮಾತನಾಡ್ತಾ ಇದ್ದರು. ಅಂತಿಮ ಆಗಿತ್ತು ನನ್ನ ಮಗನಿಗೆ ಟಿಕೆಟು, ಆದರೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕ್ಯಾಂಪೇನ್ ಮಾಡೋದಿಲ್ಲ, ಯಡಿಯೂರಪ್ಪಗೆ ಮತ್ತು ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಗುರುವಾರ ಸುದ್ದಿಗಾರರ ಜೊತೆ ಮಾತನಾಡ್ತಾ ಅವ್ರು ಹೇಳ್ತಾರೆ, ಮಗನ ಹೆಸರು ಅಂತಿಮ ಆಗಿತ್ತು, ಗೋವಿಂದ ಕಾರಜೋಳಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಅಂದರೆ ಕ್ಯಾಂಪೇನ್ ಮಾಡಲ್ಲ ಅಂತ ಹೈಕಮಾಂಡ್ಗೆ ಯಡಿಯೂರಪ್ಪ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅಂತ. ರಘುಚಂದನ್ಗೆ ಏನಾದರೂ ಟಿಕೆಟ್ ಕೊಟ್ಟರೆ ಗೋವಿಂದ ಕಾರಜೋಳಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಕ್ಯಾಂಪೇನ್ ಮಾಡೋದಿಲ್ಲ ಅಂತ ಯಡಿಯೂರಪ್ಪ ತಮ್ಮ ಹಿಡಿತದಲ್ಲಿ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ನನ್ನ ಮಗನಿಗೆ ಟಿಕೆಟ್ ಮಿಸ್ ಆಗಿದೆ ಅಂತ ಅಲವತ್ಕೊಂಡಿದ್ದಾರೆ. 2019ರಲ್ಲಿ ಟಿಕೆಟ್ ಕೇಳಿದೆ ರಘುಚಂದನ್ಗೆ, ಮುಂದಿನ ಬಾರಿ ಕೊಡ್ತೀವಿ, ಪರಿಗಣಿಸ್ತೀವಿ ಅಂತ ಹೇಳಿದರು. ನಾರಾಯಣ ಸ್ವಾಮಿ ಪರ ಚುನಾವಣೆ ಮಾಡಿ ಕಳೆದ ಬಾರಿ 40,000 ಲೀಡ್ ಕೊಟ್ಟಿದ್ದೆ ನನ್ನ ಕ್ಷೇತ್ರದಲ್ಲಿ. 2024 ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಸಂತೋಷ್ ಜಿ ಕೂಡ ಹೇಳಿದರು. ಇದೇ ಗೋವಿಂದ ಕಾರಜೋಳ ಏನಿವ ಟಿಕೆಟ್ ತೆಗೆದುಕೊಂಡಿದ್ದಾರೆ, ಇದೇ ಗೋವಿಂದ ಕಾರಜೋಳ ನನ್ನ ಮಗನ ಪರ ಓಡಾಡೋದಕ್ಕೆ ಹೇಳಿದರು. ಮೋದಿ ಅಮಿತ್ ಶಾ ಸರ್ವೆನಲ್ಲಿ ರಘುಚಂದನ್ಗೂ ಹೆಸರಿತ್ತು. 60%, 60% ಆತನಿಗೆ ಪಾಸಿಟಿವ್ ಆಗಿ ಬೆಂಬಲ ವ್ಯಕ್ತ ಆಗಿತ್ತು. CET ಸಮಿತಿ ಲಿಸ್ಟ್ನಲ್ಲೂ ಕೂಡ ನನ್ನ ಮಗನ ಹೆಸರು ಫೈನಲ್ ಆಗಿತ್ತು. ಆದರೆ ಅಂತಿಮವಾಗಿ ಯಡಿಯೂರಪ್ಪ ನನಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಇದೀಗ ಗಂಭೀರ ಆರೋಪ ಮಾಡಿದ್ದಾರೆ. ಬಹುಶಃ ಚಿತ್ರದುರ್ಗ ಮತಕ್ಷೇತ್ರದಲ್ಲಿ ಲೋಕಸಭೆಯ ಅಖಾಡದಲ್ಲಿ ಈ ವಿಚಾರ ಒಂದಷ್ಟು ಮತಗಳು ಹಿಂದೆ ಸರಿಯೋ ಹಾಗೆ ಆಗಬಹುದಾ? ಯಾಕೆಂದರೆ 40,000 ಲೀಡ್ ಕೊಟ್ಟಿದ್ದಂತಹ ಕ್ಷೇತ್ರ ಡಾಕ್ಟರ್ ಚಂದ್ರಪ್ಪ ಇದ್ದಂತಹ ಕ್ಷೇತ್ರ. ಸೊ ಎಲ್ಲೋ ಒಂದು ಕಡೆ ವಿರೋಧವನ್ನು ಎದುರಿಸಬೇಕಾಗುತ್ತಾ? BJP
ಎಸ್, ಈ ಬಗ್ಗೆ ಚಂದ್ರಪ್ಪ ಅವ್ರನ್ನೇ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಟಿಕೆಟ್ ಫೈನಲ್ ಆಗಿತ್ತು, ಸೊ ಅದು ಅವ್ರಿಗೆ ಕನ್ಫರ್ಮ್ ಆಗಿತ್ತು ಟಿಕೆಟ್ ಫೈನಲ್ ಆಗಿದೆ ಅಂತ. ಸೊ ತುಮಕೂರಿನ ಪಕ್ಕದ ಜಿಲ್ಲೆ ಚಿತ್ರದುರ್ಗದ ಕ್ಷೇತ್ರದ 2 ತಾಲ್ಲೂಕುಗಳು ಕೂಡ ತುಮಕೂರಿಗೆ ಸೇರ್ಪಡಾಗಿದೆ. ತುಮಕೂರು ಜಿಲ್ಲೆ ಒಟ್ಟಾರೆ ತುಮಕೂರು ಲೋಕಸಭಾ ಕ್ಷೇತ್ರ ಅಥವಾ ತುಮಕೂರು ಜಿಲ್ಲೆ ಒಟ್ಟು 3 ಲೋಕಸಭಾ ಕ್ಷೇತ್ರಗಳಿಗೆ ಹಂಚಿಕೆ ಆಗಿರುವಂಥದ್ದು ಇಡೀ ಭೌಗೋಳಿಕವಾಗಿ. ಕುಣಿಗಲ್ ಬೆಂಗಳೂರು ಗ್ರಾಮಾಂತರಕ್ಕೆ, ಚಿತ್ರದುರ್ಗಕ್ಕೆ ಪಾವಗಡ ಮತ್ತು ಶಿರಾ ಮತ್ತು ತುಮಕೂರು 3 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಒಳಪಡುವಂತಹ ಅತ್ಯಂತ ದೊಡ್ಡ ಜಿಲ್ಲೆ. ಈಗ ಯಡಿಯೂರಪ್ಪನವರ ವಿರುದ್ಧ ಮತ್ತೊಬ್ಬ ನಾಯಕರು ಸಿಡಿದೆದ್ದಿರುವಂಥದ್ದು. ಅಮಿತ್ ಶಾ ಮೋದಿ ಅವರ ಸರ್ವೆನಲ್ಲಿ ರಘುಚಂದನ್ ಹೆಸರಿತ್ತು. CEC ಕಮಿಟಿನಲ್ಲಿ ನನ್ನ ಮಗನ ಹೆಸರು ಫೈನಲ್ ಆಗಿತ್ತು. ಫೈನಲ್ ಆಗಿದ್ದ ಹೆಸರು ಇದ್ದಕ್ಕಿದ್ದಾಗೆ ಚೇಂಜ್ ಆಗಿದೆ ಅಂತ ಇದೀಗ ಯಡಿಯೂರಪ್ಪ ವಿರುದ್ಧ ಡಾಕ್ಟರ್ ಎಂ ಚಂದ್ರಪ್ಪ ಕಿಡಿಕಾರಿದ್ದಾರೆ. ನನ್ನ ಮಗನಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತ. ಎಲ್ಲೋ ಒಂದು ಕಡೆ ಇದು ಹುನ್ನಾರ ಆಯ್ತಾ ಅಲ್ಲಿಗೆ ಅಂತ. ಚಿತ್ರದುರ್ಗಕ್ಕೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಂತಂದರೆ ಯಾರಿಗೆ ಅಲ್ಲ, ಎಲ್ಲೋ ಇದ್ದಂಥವ್ರನ್ನ ಕರ್ಕೊಂಡು ಬಂದು ಮುಧೋಳ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿ ಸೋತಿದ್ದವ್ರನ್ನ ಕರ್ಕೊಂಡು ಬಂದು ಈಗ ಚಿತ್ರದುರ್ಗದಲ್ಲಿ ನಿಲ್ಲಿಸುವಂಥ ಅಗತ್ಯ ಏನಿತ್ತು? ಕ್ಯಾಂಪೇನ್ ಅವರೇ ಮಾಡ್ತಾರೆ ಅಂತ ಹೇಳಿ ಇದೀಗ ಅವರಿಗೆ ಕ್ಯಾಂಪೇನ್ ಮಾಡೋ ಹಾಗಾಯ್ತಲ್ಲ. 40,000 ಲೀಡ್ ಕೊಡಿಸಿದಂತಹ ಡಾಕ್ಟರ್ ಚಂದ್ರಪ್ಪ ಅವರ ಮಾತಿಗೆ BSY ಈ ರೀತಿ ಮಾಡಿದ್ರಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಸ್ಥಳೀಯರಲ್ಲದ ವ್ಯಕ್ತಿಯನ್ನು, ಅಂದರೆ ಗೋವಿಂದ ಕಾರಜೋಳ ಈ ಹಿಂದೆ BJP ಸರ್ಕಾರದಲ್ಲಿ DCM ಕೂಡ ಆಗಿದ್ದಂಥವರು, ಭಾಳ ದೊಡ್ಡ ಖಾತೆಯನ್ನು ವಹಿಸ್ಕೊಂಡಿದ್ದರು. ಮುಧೋಳ ಕ್ಷೇತ್ರದಲ್ಲಿ ಅವರು ಕಂಟೆಸ್ಟ್ ಮಾಡಿದ್ರು, ಕಳೆದ ಬಾರಿ ಅವರು ಸೋತಿದ್ದಾರೆ. ಘಟಾನುಘಟಿ ನಾಯಕರ ಲಿಸ್ಟ್ನಲ್ಲಿ ಗೋವಿಂದ ಕಾರಜೋಳ ಕೂಡ ಒಬ್ಬರು. ಹಾಗಾಗಿ ಎಲ್ಲ ಒಂದು ಕಡೆ ಪರಿಸ್ಥಿತಿ ಕೈ ಮೀರ್ತಾ ಇದೆಯಾ ಅಂತ. ಎಸ್, ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ, ಮೈತ್ರಿ ಮಾಡ್ಕೊಂಡಿದ್ದೀವಿ, ಇನ್ನು ಮುಂದುವರಿಲೇಬೇಕು, ಜನರ ಹತ್ರ ಹೋಗಲೇಬೇಕು. ಒಂದು ಕಾಲದಲ್ಲಿ ವಿರೋಧಿಗಳಾಗಿದ್ದವರು, ಪರಸ್ಪರ ಕೆಸರೆರ ಚಾಟ ಮಾಡಿದವರು ಇದೀಗ ಜನಗಳ ಬಳಿಗೆ ಹೋಗಲೇಬೇಕು. ಹಾಗಾಗಿ ಬೆಂಗಳೂರಿನಲ್ಲಿ BJP ಮತ್ತು JDS ನಾಯಕರ ಕೋರ್ ಕಮಿಟಿ ಸಭೆ ನಡೀತು. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ.
ನಾಯಕರ ಕೋರ್ ಕಮಿಟಿ ಸಭೆ ನಡೆದಿದೆ. ಎರಡೂ ಪಕ್ಷದ ಶಾಲು ಹೊದ್ದು ನಾಯಕರು ಕುಳಿತು ಈ ಒಂದು ಸಮಿತಿಯ ಸಭೆಯನ್ನು ಮಾಡಿದ್ದಾರೆ. BJP JDSನ ಪ್ರಮುಖ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಮಣಿಸೋದಕ್ಕೆ ಕಾರ್ಯತಂತ್ರ ಏನೇನಾಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಚಿಂತನ ಮಂಥನ ಸಭೆಯನ್ನು ಮಾಡಲಾಗಿದೆ. ಮಾಜಿ CM ಯಡಿಯೂರಪ್ಪ, HD ದೇವೇಗೌಡರು, ಹಾಗೆಯೇ ವಿಜಯೇಂದ್ರ, HD ಕುಮಾರಸ್ವಾಮಿ, ಆರ್ ಅಶೋಕ್ ಈ ಒಂದು ಸಮನ್ವಯ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೋರ್ ಕಮಿಟಿ ಸಭೆಗೆ ಹಾಜರಾಗಿದ್ದಾರೆ ಮಾಜಿ ಶಾಸಕ ಪ್ರೀತಮ್ ಗೌಡ. ಹಾಸನದಲ್ಲಿ ಒಂದಷ್ಟು ರೆಬೆಲ್ ಆಗಿನೇ ಇದ್ದಂತಹ ಮಾಜಿ ಶಾಸಕ ಪ್ರೀತಮ್ ಗೌಡ ಕೂಡ ಬಂದಿದ್ದಾರೆ. JDS ಜೊತೆಗಿನ ಮುನಿಸು ಮರೆತು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಯಾಕೆಂದರೆ BJPಯ ಮಾಜಿ ಶಾಸಕ JDS ಜೊತೆ ಮುಸುಕಿನ ಗುದ್ದಾಟ ಇದ್ದೇ ಇತ್ತು. ಇದೀಗ JDS ಜೊತೆಗಿನ ಮುನಿಸನ್ನು ಮರೆತು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಜ್ವಲ್ಗೆ ಟಿಕೆಟ್ ವಿರೋಧಿಸಿದಂತಹ ಪ್ರೀತಮ್ ಗೌಡ ಕೂಡ ಸಭೆಗೆ ಹಾಜರಾಗಿರುವಂಥದ್ದು ಗಮನಿಸಬಹುದು. ಅಶ್ವತ್ಥ ನಾರಾಯಣ ಸೇರಿದಾಗೆ ಅನೇಕರು BJP ಮತ್ತು JDSನ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವೀಕ್ಷಕರೇ, ಇದು ನಮ್ಮ ತುಮಕೂರಿಗರೆಲ್ಲರೂ ಕೂಡ ಖುಷಿ ಪಡುವಂತಹ, ಸಮಾಧಾನ ಪಡುವಂತಹ ಸುದ್ದಿ. ಯಾಕೆಂತಂದರೆ ಬೆಂಗಳೂರು ತುಮಕೂರು ಏನು ರಸ್ತೆ ಸಂಪರ್ಕ ಇದೆ, ರೈಲು ಸಂಪರ್ಕ ಇದೆ, ಇದಕ್ಕೆ ಆ್ಯಡ್ ಆನ್ ಆಗ್ತಾ ಇರುವಂಥದ್ದು ಮೆಟ್ರೋ ಸಂಪರ್ಕ ಸಾರಿಗೆ. ಹಾಗಾಗಿ ಬೆಂಗಳೂರು ಮತ್ತು ತುಮಕೂರು ನಮ್ಮ ಮೆಟ್ರೋ ಯೋಜನೆ ಫಲಪ್ರದ ಆಗಲಿ ಅಂತ ಎಲ್ಲರೂ ಕೂಡ ತುಮಕೂರಿಗರು ಕಾಯ್ತಾ ಇದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ನಮ್ಮ ಮೆಟ್ರೋ ತುಮಕೂರುವರೆಗೂ ಕೂಡ ವಿಸ್ತರಣೆ ಆಗ್ತಾ ಇರುವಂಥದ್ದು. ಈ ಹಿಂದೆ ಹೇಳಿದ ಹಾಗೆ ತುಮಕೂರಿನ ಪ್ರಮುಖ ತುಮಕೂರು ಬೆಂಗಳೂರಿಗೆ ಪರ್ಯಾಯವಾಗಿ ನಗರ ನಿರ್ಮಾಣ ಆಗಬೇಕು ಅಂತಂದರೆ ಅದು ಬೇರೆ ಬೇರೆ ಸೌಲಭ್ಯಗಳು ಸಿಗಬೇಕು ಅನ್ನುವಂಥದ್ದು. ಹಾಗಾಗಿ ತುಮಕೂರಿಗರ ಮತ್ತು ತುಮಕೂರು ನಗರದ ಮತ್ತು ಜಿಲ್ಲೆಯ ಸುತ್ತಮುತ್ತ ಇರುವಂತಹ ಅನೇಕ ಯುವಕರಿಗೆ ಮತ್ತು ಉದ್ಯೋಗಸ್ಥರಿಗೆ ಒಂದು ರೀತಿಯಾಗಿ ಗರಿಗೆದರಿದಂತಹ ಸುದ್ದಿ. ಇದು ಸುಮಾರು 19 ಎಲಿವೇಟೆಡ್ ನಿಲ್ದಾಣಗಳನ್ನು ನಿರ್ಮಾಣ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಲಾಗಿದೆ. ಈಗ ಏನು ಬೆಂಗಳೂರಿನ ಮಾದಾವರದಿಂದ ಹತ್ತತ್ರ ಬೆಂಗಳೂರು ತುಮಕೂರು ಅರ್ಧ ಭಾಗಕ್ಕೆ ಮಾದಾವರ ಏನಿದೆ, ನೈಸ್ ರಸ್ತೆ ಏನಿದೆ ಅದು ಮಾದಾವರ, ಅಲ್ಲಿವರೆಗೂ ಕೂಡ ಈಗ ಮೆಟ್ರೋ ಚಾಲನೆಗೊಳ್ಳೋದಕ್ಕೆ ಅಂದರೆ ಬೆಂಗಳೂರು ನಗರದಿಂದ ಅಂದರೆ ನಾಗಸಂದ್ರದಿಂದ ಮಾದಾವರೆಗೂ ಕೂಡ ಅಲ್ಲಿ ಮಾದಾವರದಿಂದ ತುಮಕೂರಿನವರೆಗೂ ಬರೋದಕ್ಕೆ 52.41 ಅಂದರೆ 52 ಕಿಲೋಮೀಟ್ರು 52.5 ಕಿಲೋಮೀಟ್ರ್ವರೆಗೂ ಆಗುತ್ತೆ. ಈ 52 ಕಿಲೋಮೀಟ್ರ್ ದಾರಿ ಏನಿದೆ, ದೂರ ಏನಿದೆ, ಈ ಮಧ್ಯೆ 19 ಸ್ಟಾಪ್ಗಳು ಅಂದರೆ 19 ನಿಲ್ದಾಣಗಳು, ತುಮಕೂರಿನಿಂದ ಮಾದಾವರದವರೆಗೂ 19 ನಿಲ್ದಾಣಗಳನ್ನು ಮಾಡಬೇಕು ಅನ್ನುವಂಥ ಪ್ರಸ್ತಾಪ ಈಗ ಮೆಟ್ರೋ ಅಧಿಕಾರಿಗಳು ಗುರುತಿಸಿದ್ದಾರೆ. ಪ್ರಮುಖ ಪ್ರದೇಶಗಳಿಗೆ ಸೇವೆ ಸಲ್ಲಿಸೋದಕ್ಕೆ 19 ನಿಲ್ದಾಣಗಳು ಬೇಕಾಗುತ್ತವೆ ಅನ್ನುವಂಥದ್ದು. ತುಮಕೂರಿನವರೆಗೂ ಕೂಡ ತಡೆರಹಿತ ಪ್ರಯಾಣಕ್ಕೆ ಅನುಕೂಲ. ಮೆಟ್ರೋ ಬಹುಶಃ ಓಡಾಡಿರೋರಿಗೆ ಗೊತ್ತಾಗುತ್ತೆ ಮೆಟ್ರೋ ಸೇವೆ ಹೇಗಿರುತ್ತೆ ಅಂತ. ಬಹಳ ಕ್ಷಿಪ್ರವಾಗಿ ಮತ್ತು ಅನುಕೂಲಕರವಾದಂತಹ ಎಲ್ಲ ಸಾರಿಗೆ ರೀತಿಯ ಮತ್ತೊಂದು ಸ್ವರೂಪ ಮೆಟ್ರೋ. ಆರ್ಥಿಕ ಅಭಿವೃದ್ಧಿ, ಈ ಭಾಗಕ್ಕೆ ಮೆಟ್ರೋ ಬಂದಾಗ ಆಟೋಮೆಟಿಕ್ ಆಗಿ ಆರ್ಥಿಕ ಅಭಿವೃದ್ಧಿ ಕೂಡ ಜಾಸ್ತಿ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೀವನದ ಗುಣಮಟ್ಟ ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ. ನೋಡಿ, ಬೆಂಗಳೂರಿನಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಸಿಕ್ಕಿದಾಗ ಬಾಡಿಗೆ ಮನೆಗಳು ಹೆಚ್ಚಾದವು. ಬಾಡಿಗೆ ಮನೆಗಳನ್ನು ಕಟ್ಕೊಂಡಂಥವ್ರಿಗೆ ಅಂದರೆ ಉಪಜೀವನಕ್ಕಾಗಿ ಕೆಲವರಿಗೆ ಜೀವನವೇ ಅದಾಗಿದೆ. ಬಾಡಿಗೆ ಸ್ವರೂಪದಲ್ಲಿ ಬರುವಂಥ ಹಣದಿಂದ ಬದುಕು ಕಟ್ಟಿಕೊಳ್ಳುವಂಥದ್ದಾಯಿತು.
ತುಮಕೂರಿಗೂ ಕೂಡ ಅವೆಲ್ಲವೂ ಕೂಡ ಹತ್ತಿರ ಆಗುವಂಥ ಎಲ್ಲ ದಿನಗಳು ಬಹಳ ದೂರ ಇಲ್ಲ. ಆರ್ಥಿಕ ಅಭಿವೃದ್ಧಿ, ಜೀವನದ ಗುಣಮಟ್ಟ ಹೆಚ್ಚುವಂಥ ಗುರಿ ಮತ್ತು ದಕ್ಷ ಮೆಟ್ರೋ ವ್ಯವಸ್ಥೆಯಿಂದ ಹೂಡಿಕೆಯ ಆಕರ್ಷಣೆ ಮಾಡಬಹುದು. ಮೆಟ್ರೋ ಕನೆಕ್ಟಿವಿಟಿ ಇದೆ ಅಂತ ಹೇಳಿದಾಗ ಅಲ್ಲಿಗೆ ಇನ್ವೆಸ್ಟ್ ಮಾಡುವಂಥವರು ಕೂಡ ಸಾಕಷ್ಟು ಜನ ಬರ್ತಾರೆ. ಯಾವ್ಯಾವ ರೀತಿ ಆಗಬಹುದು ನೋಡಿ, ಬಡಾವಣೆಗಳು ಹೆಚ್ಚಾಗಬಹುದು, ಸೈಟುಗಳು, ಮನೆ, ವಿಲ್ಲಾ, ಅಪಾರ್ಟ್ಮೆಂಟ್ಗಳು, ಮಾಲ್ಗಳು ಇವೆಲ್ಲವೂ ಕೂಡ ಹೆಚ್ಚಿನದಾಗಿ ಜನರ ಜೀವನ ಮಟ್ಟ ಕೂಡ ಸುಧಾರಣೆ ಆಗುತ್ತೆ, ಉದ್ಯೋಗಗಳು ಜಾಸ್ತಿ ಆಗ್ತವೆ. ಬೆಂಗಳೂರಿಗಿಂತನೂ ಕೂಡ ತುಮಕೂರು ಆಪ್ಯಾಯಮಾನವಾಗ್ಬೋದು, ಹಲವರಿಗೆ ತುಮಕೂರು ಹತ್ತಿರ ಆಗ್ಬೋದಾಗ. ಸೊ ಹಾಗಾಗಿ ಇನ್ನೊಂದು ದೊಡ್ಡ ವಿಚಾರ ಏನು ಅಂತಂದರೆ ಮಾಲಿನ್ಯದ ಮಟ್ಟವನ್ನು ಕಡಿಮೆ ಮಾಡಲಿದೆ ಅನ್ನುವಂಥದ್ದು. ಮಾಲಿನ್ಯದ ಮಟ್ಟ ಅಂದರೆ ದಕ್ಷ ಮೆಟ್ರೋ ವ್ಯವಸ್ಥೆ ಅಂದರೆ ತುಂಬ ಅಕ್ಯುರೇಟಾಗಿ ಮೆಟ್ರೋ ವ್ಯವಸ್ಥೆ ಆದಾಗ ಜನ ಬೇರೆ ವೆಹಿಕಲ್ ಅಥವಾ ಸ್ವಂತ ವೆಹಿಕಲ್ನ ಪೆಟ್ರೋಲ್, ಡೀಸೆಲ್ ಕಾರ್ಗಳು ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ವೆಹಿಕಲ್ಗಳನ್ನು ಬಳಸೋದನ್ನು ಬಿಟ್ಟು ಮೆಟ್ರೋನ ಬಳಸಿದಾಗ ಜನ ದಟ್ಟಣೆ ಕೂಡ ಕಡಿಮೆ ಆಗುತ್ತೆ, ವಾಹನ ದಟ್ಟಣೆ ಕಡಿಮೆ ಆಗುತ್ತೆ, ಮಾಲಿನ್ಯದ ಮಟ್ಟ ನಿಜಕ್ಕೂ ಕಡಿಮೆ ಆಗುತ್ತೆ. ಇದು ಒಂದಕ್ಕೆ ಒಂದು ನಾವು ಯೋಜನೆಯನ್ನು ಹಾಕ್ಕೊಂಡಾಗ ಅದರಿಂದ ಆಗುವಂಥ ಹಲವಾರು ಪ್ರಯೋಜನಗಳು ನೋಡಿ. ಬಡಾವಣೆಗಳು, ಎಕ್ಸ್ಟೆನ್ಷನ್ಗಳು ಜಾಸ್ತಿ ಆಗ್ಬೋದು ತುಮಕೂರು ನಗರದ ಸುತ್ತಮುತ್ತ. ಈಗಾಗಲೇ ತುಮಕೂರು ಕೂಡ ಎಕ್ಸ್ಪ್ರೆಸ್ ಕಾರಿಡಾರ್ ಆಗ್ತಾಯಿದೆ, ಎಲಿವೇಟೆಡ್ ಕಾರಿಡಾರ್ ಆಗ್ತಾಯಿದೆ, ಅಷ್ಟಪಥ ದಶಪಥ ರಸ್ತೆಗಳಾಗ್ತಾ ಇದ್ದಾವೆ. ತುಮಕೂರು ಬೆಳೀತಾ ಇದೆ, ಬಡಾವಣೆಗಳು ಜಾಸ್ತಿ ಆಗ್ಬೋದು, ಬಡಾವಣೆಗಳಿಂದ ಸೈಟುಗಳು ಒಂದಷ್ಟು ರೇಟ್ ಜಾಸ್ತಿ ಆಗಬಹುದು, ಮನೆಗಳು ಬಾಡಿಗೆಗೆ ಏನು ಕಟ್ಟಿಸ್ಕೊಂಡಿರ್ತಾರೆ ಅವರಿಗೆ ಬಾಡಿಗೆಗೆ ಡಿಮ್ಯಾಂಡ್ ಆಗಬಹುದು, ವಿಲ್ಲಾಗಳು ಅಂದರೆ ವಿಲ್ಲಾ ಮನೆಗಳಂತ ಹೇಳ್ತೀವಿ, ವಿಲಾಸಿ ಬಂಗಲೆಗಳು. ಸೊ ಅನುಕೂಲಕ್ಕೆ ತಕ್ಕನ ಹಾಗೆ ಅವರವರ ಏನು ಜೇಬಿಗೆ ತಕ್ಕನ ಹಾಗೆ ವಿಲಾಗಳು, ಅಪಾರ್ಟ್ಮೆಂಟ್ಗಳು. ಅಪಾರ್ಟ್ಮೆಂಟ್ ಸಂಸ್ಕೃತಿ ತುಮಕೂರಿಗೆ ಇನ್ನೂ ಇದೀಗ ಸ್ಟಾರ್ಟಪ್ ಆಗ್ತಾ ಇದೆ. ಬೆಂಗಳೂರಿನ ಹಾಗೆ ಅಪಾರ್ಟ್ಮೆಂಟ್ಗಳ ಒಂದು ದೊಡ್ಡ ದೊಡ್ಡ ಭವ್ಯ ಬಂಗಲೆಗಳು, ಮಹಲ್ಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ತುಮಕೂರಿನಲ್ಲಿ. ಮುಂದೆ ಎಕ್ಸ್ಪ್ರೆಸ್ ಕಾರಿಡಾರ್ ಆದರೂ ಆಗ್ಬೋದು ಅಥವಾ ಈ ಮೆಟ್ರೋ ಆದರೂ ಆಗಬಹುದು. ಸೊ ಇವೆಲ್ಲವೂ ಕೂಡ ತುಮಕೂರಿಗೆ ಬಂದಾಗ ಮನೆ, ಸೈಟು, ವಿಲ್ಲಾ, ಅಪಾರ್ಟ್ಮೆಂಟ್ಗಳು, ಮಾಲ್ಗಳು ಹೆಚ್ಚಿನದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಡೆವಲಪ್ ಆಗಬಹುದು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಹಾಗಾಗಿ 19 ಎಲಿವೇಟೆಡ್ ನಿಲ್ದಾಣಗಳನ್ನು ನಿರ್ಮಾಣ ಮಾಡೋದಕ್ಕೆ ಇದೀಗ ಯೋಜನೆಯನ್ನು ಸದ್ಯಕ್ಕೆ ತುಮಕೂರುವರೆಗೂ ಯೋಜನೆಯನ್ನು ಮಾಡಲಾಗಿದೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ.